ಧಾರವಾಡ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಶಿಕ್ಷೆಗೆ ಸಂಬಂಧಿಸಿದ ಅಧಿಕೃತ ನ್ಯಾಯಾಲಯದ ಆದೇಶವನ್ನ ಪಡೆದಂತಹ ನಂತರವೇ ಈಗ ಅವರು ಶಾಸಕರಾಗಿ ಮುಂದುವರಿಯುವಂತಹ ವಿಚಾರಗಳಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ಈಗ ಮಾತನಾಡಿದಂತಹ ಅವರು ಕುಲಕರ್ಣಿ ಅವರಿಗೆ ಮೇಲ್ಮನವಿ ನ್ಯಾಯಾಲಯದಲ್ಲಿ ಈಗ ತೀರ್ಪಿಗೆ ವಿರುದ್ಧವಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ಅವಕಾಶ ಇದೆ ಎಂದಿದ್ದಾರೆ. ಮೇಲ್ಮನವಿ ನ್ಯಾಯಾಲಯದ ಶಿಕ್ಷೆಗೆ ಈಗ ತಾತ್ಕಾಲಿಕ ತಡೆ ನೀಡಿದ್ದಲ್ಲಿ ಅವರು ಶಾಸಕರಾಗಿ ಮುಂದುವರಿಯೋಕೆ ಸಾಧ್ಯವಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕ್ಷೇತ್ರಗಳ ಪುನರ್ ವಿಭಜನೆಗೆ ಸಂಬಂಧಿಸಿದಂತಹ ಸಂವಿಧಾನದ 131ನೆಯ ತಿದ್ದುಪಡಿ ಮಸೂದೆ 2026 ಕುರಿತು ಮಾತನಾಡಿದಂತಹ ಖಾದರ್, ಲೋಕಸಭಾ ಕ್ಷೇತ್ರಗಳ ಪುನರ್ ವಿಭಜನೆಗೆ ಈಗ ಕೇಂದ್ರ ಸರ್ಕಾರ ಯಾವ ಆಧಾರದ ಮೇಲೆ ಮುಂದಾಗಿದೆ ಎಂಬಲ್ಲಿ ಮಾಹಿತಿ ಮತ್ತು ತಮ್ಮ ಬಳಿ ಇಲ್ಲ ಅಂತ ಹೇಳಿದ್ದಾರೆ. ಕಾನೂನು ರೂಪಿಸುವಾಗ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಹಾಗೂ ಯಾವುದೇ ವರ್ಗಕ್ಕೂ ಕೂಡ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಅಗತ್ಯ ಅಂತ ಅವರು ಅಭಿಪ್ರಾಯವನ್ನ ಪಟ್ಟರು. ಇನ್ನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ ಖಾದರ್, ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಸ್ಪಷ್ಟಪಡಿಸಿದ್ರು. ತಾವು ಸಂವಿಧಾನಾತ್ಮಕವಾಗಿ ಅವಕಾಶ ಇರುವವರೆಗೆ ವಿಧಾನಸಭಾಧ್ಯಕ್ಷರಾಗಿ ಮುಂದುವರಿಯುವುದಾಗಿ ತಿಳಿಸಿದ ಅವರು, ಭವಿಷ್ಯದಲ್ಲಿ ಪಕ್ಷವು ಟಿಕೆಟ್ ನೀಡಿದ್ರೆ ಮತ್ತು ಜನರು ಬೆಂಬಲಿಸಿದ್ರೆ ಮುಂದಿನ 20 ವರ್ಷಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ದಾವೆ ಮಾಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕಲಿಲ್ಲ.